ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೀರಿಯಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಎಲ್ಲರೂ ಕೂಡ ನಾಳೆ ಕಾರ್ಯ ಇದೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಹಾಗೆಯೇ ಭೈರಾದೇವಿ ಅತ್ತೆನೂ ಕೂಡ ತುಂಬಾ ಬದಲಾಗಿ ನಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು. ಹಾಗೆಯೇ ಅವ್ರಿಗೆಲ್ಲೋ ಮುನ್ಸೂಚನೆಗಳು ಸಿಕ್ಕಿತ್ತು ಅಂತ ಹೇಳಿ ಅನಿಸುತ್ತೆ. ಸತ್ತೋಗ್ತೀವಿ ಅಂತ ಹೇಳಿಬಿಟ್ಟು ಸುನಂದಕ್ಕ ಎಷ್ಟು ಚೆನ್ನಾಗಿರೋ ಅವ್ರು ಎಷ್ಟು ಕಷ್ಟಪಟ್ಟು ಗುಂಡನ್ನು ಎತ್ತಿದ್ರು ಅಂತ ಹೇಳಿ ನನಗೂ ಕೂಡ ಗೊತ್ತಿದೆ. ಆದರೆ ಪಂಕುನು ಕೂಡ ಈ ಮನೆ ಕಳಿಸ್ತೋಳು ಅಂತ ಹೇಳಿ ಯಾರಿಗೂ ಕೂಡ ಅನಿಸ್ತಿಲ್ಲ. ಅವಳು ನಮ್ಮ ಮನೆಯೊಳೆ ಅನ್ನೋ ಥರ ಫೀಲ್ ಬಂದುಬಿಟ್ಟಿತ್ತು. ಸುನಂದಕ್ಕ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ತುಂಬಾ ಕಷ್ಟಪಟ್ಟಿದ್ರು. ಯಾರು ಅವ್ರನ್ನ ಸಾಯಿಸಿದ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಶಂಕರ್ನು ಕೂಡ ನೋಡಿ ಆ ಥರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಪ್ಪ ನೀನು ಹೇಳ್ತಾ ಇರೋದು ಸರಿನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೂ ಕೂಡ ಇಷ್ಟೆಲ್ಲ ಆಗುತ್ತೆ, ಎಷ್ಟೊಂದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಲ್ವಾ. ಕೋಪ ಮಾಡ್ಕೊಳ್ಳೋದೆಲ್ಲ ಬದಲಾಗೋದೇ ಇಲ್ಲ ಅನ್ನೋರು ಕೂಡ ಬದಲಾಗ್ತಾರೆ. ಆದರೆ ಕೆಲವರು ಕೋಪ ಬರಲ್ಲ ಅನ್ನೋದು ಕೂಡ ಮುಂದೆ ಕೋಪ ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ ಆಗಿರೋ ಬೆಳಗ್ಗೆ ಕಾರ್ಯ ಇದೆ, ನಡೀರಿ ಹೋಗೋಣ, ಎಲ್ಲರೂ ಕೂಡ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಭೂವಿನೂ ಕೂಡ ನಾನು ಪಾರು ಜೊತೆ ಮಲ್ಕೊಳ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲಿ ರುದ್ರನೂ ಕೂಡ ಹೆಣ್ಮಕ್ಳನ್ನ ಕರ್ಕೊಬಂದ್ಬಿಟ್ಟು ಎಣ್ಣೆ ಜೊತೆಗೆ ಚಿಪ್ಸ್ ಇರೋ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ರಮಿ ಚೆನ್ನಾಗಿರುತ್ತಾ ಅಂತ ಹೇಳಿ ಕೇಳ್ತಾನೆ. ಹೌದು ಹೌದು ಅಂತ ಹೇಳಿ ಕೇಳಿದಾಗ, ಕಾಂಬಿನೇಷನ್ನೇ ಚೆನ್ನಾಗಿಲ್ಲ ಆದ್ರೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಸರಿ ಹಾಗಿದ್ರೆ ಕ್ಲಾಪ್ಸ್ ಹಾಕ್ರಿ, ನಾನು ಇಷ್ಟು ಚೆನ್ನಾಗಿ ಕಾಮಿಡಿಯಲ್ಲೇ ಮಾಡ್ತಿದ್ದೀನಿ, ಕ್ಲಾಪ್ಸ್ ಹಾಕೋದಕ್ಕೆ ಆಗಲ್ವಾ. ಆಗ ರುದ್ರನು ಕೂಡ ಇವಾಗ ನಾನು ಒಂದು ಸಾಂಗ್ನ ಹಾಕ್ತೀನಿ, ಅದಕ್ಕೆ ನೀವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಸರ್, ನೀವು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಬಂದ್ಬಿಟ್ಟು ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ, ಬಾಯಿ ಮುಚ್ಕೊಂಡು ನೀವು ಮಾಡಬೇಕು ಅಂದಮೇಲೆ ಮಾಡಬೇಕು ಅಂತ ಹೇಳಿ ರುದ್ರ ಹೇಳ್ತಾನೆ. ಆಗ ಹುಡುಗಿರಿಗೂ ಕೂಡ ವಿಧಿ ಇಲ್ದಂತಾನೆ ರುದ್ರ ಹೇಗೆ ಹೇಳ್ತಾನೆ ಹಾಗೆ ಡ್ಯಾನ್ಸ್ನ ಮಾಡ್ತಿರ್ತಾರೆ. ಆಗ ರುದ್ರನು ಕೂಡ ಜೋಶಲ್ಲೇ ತಾನೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾನೆ. ಆಗ ಎದ್ರುಕೊಂಡು ಇಬ್ಬರೂ ಕೂಡ ಒಂದು ಕಡೆ ಸೇರ್ಕೊಬಿಡ್ತಾರೆ. ಅದನ್ನು ನೋಡ್ಬಿಟ್ಟು ರುದ್ರನು ಕೂಡ ಯಾಕೆ ರಮ್ಮಿ ಹಿಂಗೆ ಹೋಗಿ ನಿಂತ್ಕೊಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಶಾಕಲ್ಲೇ ನೋಡ್ತಿರ್ತಾನೆ. ಗೌರಿನೂ ಕೂಡ ಚಳಿ ಅಂತ ಹೇಳಿ ನಡುತ್ತಾ ಇರೋದನ್ನ ನೋಡ್ಬಿಟ್ಟು ಶಂಕರನು ಕೂಡ ಯಾಕೆ ಈ ಥರ ಚಳಿ ಅಂತ ಹೇಳಿ ಒದ್ದಾಡ್ತಿದ್ದಾರೆ, ನಾನು ಹೇಳ್ದೆ ಅಲ್ವಾ ತಣ್ಣೀರಲ್ಲಿ ಸ್ನಾನ ಮಾಡಬೇಡಿ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಅಕ್ಷಯ್ ಅಂತ ಹೇಳಿ ಅಕ್ಷಯ್ ಆಗ್ತಿದ್ದೀರ ನೋಡಿ ಅಂತ ಹೇಳ್ಬಿಟ್ಟು ಶಂಕರ್ ಹೇಳ್ತಾನೆ. ಆದ್ರೂ ಕೂಡ ಏನು ಮಾಡೋದಕ್ಕೆ ಆಗುತ್ತೆ, ಶಂಕರ್ ಅವರೇ ನಾನು ಬನ್ನಿ ಇಲ್ಲಿ ಹತ್ರ, ನನಗೆ ಏನೋ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಿದೆ, ಪ್ಲೀಸ್ ತಗೊಬಂದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನು ಈ ಚಳಿಲಿ ಅದು ಅಲ್ಲದೆ ಶೀತ ಆಗಿದೆ, ನಿಮಗೆ ಐಸ್ ಕ್ರೀಮ್ ಬೇಕಾ, ಬೇಡ ಐಸ್ ಕ್ರೀಮ್ ಎಲ್ಲ ತಿನ್ನಬಾರ್ದು ಈ ಶೀತ ಆಗಿರೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಸೈನ್ಸ್ ಇದೆ ಅಲ್ವಾ, ಮೈನಸ್ ಹೇಗೆ ಪ್ಲಸ್ ಆಗುತ್ತೋ ಅದೇ ಥರ ಕೋಲ್ಡು ಬಿಸಿ ಆಗುತ್ತೆ, ನನಗೆ ಗೊತ್ತಿಲ್ಲ, ನನಗೆ ಐಸ್ ಕ್ರೀಮ್ ತಿನ್ನಬೇಕು ತಗೊಬಂದು ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಆಗೋದಿಲ್ಲ ನಾನು ತಗೊಬಂದು ಕೊಡೋದೇ ಇಲ್ಲ ಅಂತ ಹೇಳಿದಾಗ, ಪ್ರೇಮಿಗಳು ತಾಜ್ ಮಹಲ್ನ ಕಟ್ಟಿದ್ದಾರೆ, ಅದನ್ನು ನೋಡಿದ್ರೆ ನೀವು ಐಸ್ ಕ್ರೀಮ್ ತಂದು ಕೊಡೋಕ್ಕೆ ಅಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಬೇಕಿದ್ರೆ ಗೌರಿ ಮಹಲ್ನೇ ಕಟ್ತೀನಿ, ತಾಜ್ ಮಹಲ್ ಐಸ್ ಕ್ರೀಮ್ ಎಲ್ಲ ನಾನು ತಗೊಬಂದು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡಿ ಇವಾಗ ನೀವೇನಾದ್ರು ನನಗೆ ತಗೊಬಂದು ಕೊಟ್ಟಿಲ್ಲ ಅಂದರೆ ಅಷ್ಟೇ, ಆಮೇಲೆ ತುಂಬ ಕೋಪ ಬರೆಸ್ತಿದ್ದೀರಾ ಅಂತ ಹೇಳಿ ಹೇಳಿದಾಗ, ಹೌದು ಕೋಪ ಬರೆಸ್ತಿದ್ದೀನಿ, ಏನೀಗ ಯಾವುದೇ ಕಾರಣಕ್ಕೂ ತಗೊಬಂದು ಕೊಡಲ್ಲ ಅಂತ ಹೇಳ್ಬಿಟ್ಟು ಶಂಕರ್ ಹೇಳ್ತಾನೆ. ನೋಡಿ ನೀವು ಹೀಗೆ ಕೋಪ ಬರೆಸ್ತಿದ್ದೀರಾ, ನಾನು ಮತ್ತೆ ನೀವು ಹೀಗೆ ನನಗೆ ಕೋಪ ಬರೆಸ್ತಾ ಇದ್ರೆ ನಾನು ಹೋಗ್ಬಿಟ್ಟು ಮತ್ತೆ ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಸ್ವಲ್ಪನೇ ತಗೊಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಏನು ಈ ಥರ ಓಡೋಗಿ ನಿಂತ್ಕೊಬಿಟ್ರಲ್ಲ, ಯಾಕೆ ಡ್ಯಾನ್ಸ್ ಮಾಡಲ್ವ ನನ್ನ ಜೊತೆ ಅಂತ ಹೇಳಿ ರುದ್ರ ಕೇಳ್ತಾನೆ. ಏನು ಅಂದ್ಕೊಂಡಿದ್ದೀರಾ, ಮೊದಲು ಡ್ಯಾನ್ಸ್ ಮಾಡಿ ಏನಕ್ಕೆ ಕರ್ಕೊಬಂದಿರೋದು ನಿಮ್ಮನ್ನ ಅಂತ ಹೇಳ್ಬಿಟ್ಟು ಬೈತಿರ್ತಾನೆ ರುದ್ರ. ಏನು ಸರ್ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಈ ರೀತಿಯೆಲ್ಲ ನಮ್ಮನ್ನ ಆಟ ಆಡಿಸ್ತಿದ್ದೀರಲ್ಲ, ಇದೆಲ್ಲ ಯಾಕೋ ನಮಗೆ ಸರಿ ಬರ್ತಿರಲ್ಲ ಸರ್, ನೀವು ಇದೇ ಥರ ಮಾಡ್ತೀರ, ನಾವು ನಮ್ಮ ಅಣ್ಣಂಗೆ ಹೇಳಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ನಿಮ್ಮ ಅಣ್ಣಂಗೆ ಹೇಳ್ತೀರಾ, ನಿಮ್ಮ ಅಣ್ಣಂಗೆ ಅಂತ ಹೇಳಿ ಅಂದ್ಕೊಂಡು ಬೇಕು ಅಂತಾನೆ ಎದುರುಕೊಳ್ಳೋ ಥರ ನಾಟಕ ಮಾಡಿಕೊಂಡು, ಅಯ್ಯೋ ಏನು ಹೇಳೋದಕ್ಕೆ ಹೋಗ್ಬಿಡಿ ನನಗೆ ಭಯ ಆಗ್ತಿದೆ ಅಂತ ಹೇಳಿ ಡ್ರಾಮಾ ಮಾಡ್ತಾನೆ. ಅಲ್ಲೇ ಇದ್ದಂಥ ಫೋನ್ನ ಎತ್ಕೊಂಡು, ತಗೋ ನಿಮ್ಮ ಅಣ್ಣಂಗೆ ಫೋನ್ ಮಾಡ್ತೀಯಾ, ತಗೋ ನಿಮ್ಮ ಅಣ್ಣಂಗೆ ಫೋನ್ ಮಾಡು, ಯಾರಿಗೆ ಫೋನ್ ಮಾಡ್ತೀಯಾ ಮಾಡು, ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಈ ರುದ್ರನ ಹತ್ರನೇ ನೀನು ಆಟ ಆಡೋದಕ್ಕೆ ಬರ್ತೀಯಾ, ತಗೋ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಸರ್ ಇದೆಲ್ಲ ಚೆನ್ನಾಗಿರೋದಿಲ್ಲ, ನೀವು ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ದಕ್ಕೆ ನಾವು ಬಂದ್ವಿ, ಆದರೆ ನೀವು ಈ ಥರ ಎಲ್ಲ ನಡ್ಸ್ಕೊಳ್ತೀರಾ ಅನ್ನಂಗಿದ್ರೆ ನಾವು ಇಲ್ಲಿರೋದಿಲ್ಲ, ನಾವು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಆ ಹುಡುಗಿ. ಅದನ್ನು ನೋಡ್ಬಿಟ್ಟು ರುದ್ರ ಕೋಪ ಮಾಡಿಕೊಂಡು ಗನ್ ತಗೊಂಡು ಆ ಹುಡುಗಿ ತಲೆಗೆ ಶೂಟ್ ಮಾಡ್ತಾನೆ. ಆ ಹುಡುಗಿನೂ ಕೂಡ ತಲೆಗೆ ಗನ್ ಬಿದ್ದಿದ್ದಕ್ಕೆ ಕೆಳಗಡೆ ಬಿದ್ದು ಪ್ರಾಣ ಬಿಟ್ಬಿಡ್ತಾಳೆ. ಅದನ್ನು ನೋಡಿ ಇನ್ನೊಂದು ಹುಡುಗಿನೂ ಕೂಡ ಭಯ ಪಡ್ತಿರ್ತಾಳೆ. ಆವಾಗ ರುದ್ರನು ಕೂಡ ನೀನು ಹೋಗ್ತೀಯಾ, ನೀನು ಹೋಗೋ ಆಗಿದ್ರೆ ಹೋಗು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಸಾಯಿಸ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾನೆ. ಆಗ ಆ ಹುಡುಗಿನೂ ಕೂಡ ಎದುರ್ಕೊಂಡು, ಇಲ್ಲ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ರುದ್ರನ ಪಕ್ಕ ನಿಂತ್ಕೊಳ್ತಾಳೆ. ಅದನ್ನು ನೋಡ್ಬಿಟ್ಟು ರುದ್ರನು ಕೂಡ ಜೋರಾಗಿ ನಗ್ತಾ ಇರ್ತಾನೆ. ಆಗ ಗೌರಿನೂ ಕೂಡ ಚಳಿ ಅಂತ ಹೇಳಿ ಒದ್ದಾಡ್ತಾ ಇರ್ಬೇಕಾದ್ರೆ ಶಂಕರ್ ಐಸ್ ಕ್ರೀಮ್ ತಗೊಬಂದು ಕೊಡ್ತಾನೆ. ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಗೌರಿ ಹೇಳಿದಾಗ, ಏನು ಥ್ಯಾಂಕ್ಸು ಏನೋ ಈ ಚಳಿಲಿ ಐಸ್ ಕ್ರೀಮ್ ಬೇರೆ ತಿನ್ನಬೇಕಾ ಅಂತ ಹೇಳಿದಾಗ, ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಐಸ್ ಕ್ರೀಮು ಅಂತ ಹೇಳ್ಬಿಟ್ಟು ಹೇಳಿದ. ಹೌದಾ ನಾನು ತಿಂದಿಲ್ವಲ್ಲ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಶಂಕರ್ ಹೇಳ್ತಾನೆ. ತಗೊಳ್ಳಿ ನಿಮಗೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ತಿನ್ನಿಸ್ಬೇಕಾದ್ರೆ, ನೀವು ನನಗೆ ತಿನ್ಸಲ್ವಾ ಅಂತ ಹೇಳಿ ಕೇಳ್ತಾಳೆ. ಸರಿ ಆಯಿತು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ತಿನ್ನಿಸ್ಕೊಳ್ತಾ ಇರ್ತಾರೆ. ಆಗ ಭುವಿ ಕೂಡ ಬಂದು ನಿಂತ್ಕೊಂಡು ತುಂಬಾ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾಳೆ. ಅಪ್ಪ ಅಂತ ಹೇಳಿ ಜೋರಾಗಿ ಕಿಡಿಸಿದಾಗ ಶಂಕರನು ಕೂಡ ಅಯ್ಯೋ ಮಗಳೇ ಅಂತ ಹೇಳ್ಬಿಟ್ಟು ಜೋರಾಗಿ ಒದ್ದಾಡ್ಬಿಡ್ತಾನೆ. ಏನು ನನ್ನನ್ನು ಬಿಟ್ಟು ನೀವು ಐಸ್ ಕ್ರೀಮ್ ತಿಂತಿದ್ದೀರಾ, ನನಗೆ ಐಸ್ ಕ್ರೀಮ್ ಕೊಡಿಸ್ತಾಳೆ ಅಂತ
ಹೇಳ್ಬಿಟ್ಟು ಭುವಿ ಕೇಳಿದಾಗ ಇಲ್ಲವ ನಿಮ್ಮ ಅವ್ವನೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ ಇಲ್ಲ ನಿಮ್ಮ ಅಪ್ಪನೇ ತೊಗೊಬಂದು ಕೊಟ್ಟಿದ್ದು ತಿನ್ನು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪ, ನಾನು ಕೂಡ ಐಸ್ ಕ್ರೀಮ್ ತಿನ್ನಬೇಕು ಕೊಡಿಸು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಇಲ್ಲವ ಥಂಡಿ ಐತೆ ನೀನು ತಿನ್ನಬೇಡ ಈ ಟೈಮಲ್ಲಿ ಅಂತ ಹೇಳಿ ಹೇಳಿದಾಗ ಅದೇ ಗಪ್ಪ ಆಗುತ್ತೆ, ಸೈನ್ಸೇ ಇದೆಯಲ್ವಾ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಅಲ್ವಾ, ಅದೇ ಥರನೇ ಇದನ್ನು ಕೂಡ ನನಗೆ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲ ನಿಮ್ಮ ಓನ್ ಬುದ್ಧಿನೇ, ಈ ಕೆಟ್ಟ ಬುದ್ಧಿ ಮಾತ್ರ ಚೆನ್ನಾಗಿ ಕಲಿಸಿದ್ದೀರಾ ಅಲ್ವಾ ಅಂತ ಹೇಳಿ ಹೇಳಿದಾಗ ಅದು ಸೈನ್ಸ್ ಶಂಕರ್ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಭುವಿಗೆ ಎಷ್ಟೋ ಸಮಾಧಾನ ಮಾಡ್ತಿರ್ತಾನೆ, ಆದ್ರೂ ಕೂಡ ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಚೂರೇ ಚೂರು ಕೊಡಿಸಿ ಸಾಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ನಾನು ಚೂರೇ ಚೂರು ತಿನ್ನಿಸ್ತೀನಿ ಆಯಿತಾ, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಭುವಿಗೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೊಂಡು ತಿನ್ನಿಸ್ತಾ ಇರ್ತಾಳೆ. ನಿಮ್ಮ ಚೆನ್ನಾಗಿದ್ದೀರ ಅಲ್ವಾ, ಇದೆಲ್ಲ ಕೆಟ್ಟ ಬುದ್ಧಿ ನಿಮ್ಮದೇ ಬಂದಿರೋದು, ಒಳ್ಳೆ ಬುದ್ಧಿ ಮಾತ್ರ ನಂದು, ನಿಮ್ಮದೇ ಎಲ್ಲ ಕೆಟ್ಟ ಬುದ್ಧಿ ಬಂದಿರೋದು ಭುವಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಭುವಿನೂ ಕೂಡ ಗುಂಡನ್ನ ನೆನೆಸ್ಕೊಂಡು ಕಿತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ನೋದನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾಳೆ. ಆಗ ಗೌರಿನೂ ಕೂಡ ಯಾಕೆ ಭುವಿ ಏನಾಯಿತು, ಯಾಕೆ ಬೇಜಾರಾದೆ ನೀನು ಅಂತ ಹೇಳ್ಬಿಟ್ಟು ಕೇಳಿದಾಗ ನನಗೆ ಗುಂಡ ಬ್ರೋ ತುಂಬಾ ನೆನಪಾಗ್ತಿದ್ದಾನೆ, ನಾನು ಮತ್ತು ಗುಂಡ ಇಬ್ಬರೂ ಕೂಡ ಇಲ್ಲೇ ಕುತ್ಕೊಂಡು ಕಿತ್ತಾಡ್ಕೊಂಡು ಐಸ್ ಕ್ರೀಮ್ ತಿಂತಿದ್ವಿ ಅಲ್ವಾ ಅಪ್ಪ, ಪ್ಲೀಸ್ ಬೇಗ ನೀನು ಗುಂಡ ಬ್ರೋನ ಕರ್ಕೊಂಡು ಬರ್ತೀಯ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೋಡು ಗುಂಡನ್ನ ಕರ್ಕೊಂಡು ಬರ್ತೀವಿ, ಹುಡ್ಕಾಡ್ತಿದ್ದೀವಿ ಅಲ್ವಾ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಂಕರನು ಕೂಡ ಬೇಗ ಹುಡ್ಕೊಂಡು ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇವೆಲ್ಲರೂ ಕೂಡ ಹುಡ್ಕಾಡ್ತಿರ್ಬೇಕಾದ್ರೆ ಶಂಕರ ತುಂಬಾ ಒದ್ದಾಡ್ತಿರ್ತಾನೆ ಗುಂಡನ ಹುಡ್ಕಾಡೋದಕ್ಕೆ. ಆಗ ಗುಂಡನು ಕೂಡ ಹುಚ್ಚಿನ ಥರ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ರೋಡಲ್ಲಿ ಓಡಾಡ್ತಿರ್ತಾನೆ. ಏನಿದು ಶಂಕರ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಕೂಡ ಬಂದಿಲ್ಲ, ನನಗೆ ಭಯ ಆಗ್ತೈತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸುನಂದ ಚಿತೆಗೆ ಗುಂಡನೇ ಬೆಂಕಿ ಇಡಬೇಕಿತ್ತು, ಆಗ ಇಲ್ಲ ಅಂತ ಹೇಳ್ಬಿಟ್ಟು ಶಂಕರನೇ ಇಟ್ಟ, ಇವಾಗ ನೋಡು ಅವನೇ ಪಿಂಡ ಬಿಡಬೇಕಿತ್ತು, ಆದ್ರೂ ಕೂಡ ಶಂಕರನೇ ಸುನಂದಂಗೆ ಪಿಂಡ ಬಿಡೋ ಥರ ಆಗೋಗಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಿರ್ತಾರೆ. ಅವಾಗ ನೀವೇನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲ ಕಡೆ ನಾವು ಹುಡುಕ್ತಿದ್ದೀವಿ ಅಲ್ವಾ, ಗುಂಡನೂ ಕೂಡ ಸಿಕ್ಕೇ ಸಿಗ್ತಾನೆ. ಗುಂಡನ ಮೇಲೆ ಸುನಂದಕ್ಕನ ಪ್ರೀತಿ ನಿಜ ಅನ್ನೋ ಆಗಿದ್ರೆ ಗುಂಡ ಎಲ್ಲೂ ಹೋಗೋದಿಲ್ಲ, ಅವ್ರು ಕಾರ್ಯ ಮಾಡೋ ಅಷ್ಟರಲ್ಲೇ ಗುಂಡ ನಮ್ಮ ಹತ್ರ ಬಂದೇ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಶಂಕರನು ಕೂಡ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ದಂತಾನೆ ಅಲ್ಲೇ ಅಣ್ಣ ಅಂತ ಬೋರ್ಡ್ ಹಾಕಿರ್ತಾರೆ, ಏನೇ ಸಮಸ್ಯೆ ಇದ್ರೂ ಒಂದೇ ದಿನದಲ್ಲಿ ಪರಿಹರಿಸ್ತೀನಿ ಅಂತ ಹೇಳ್ಬಿಟ್ಟು, ನೀನು ಯಾರೋ ಏನೋ ನನಗಂತೂ ಗೊತ್ತಿಲ್ಲ, ಆದರೆ ಎಲ್ಲರೂ ಸಮಸ್ಯೆನೂ ಒಂದೇ ದಿನದಲ್ಲಿ ಪರಿಹರಿಸ್ತೀನಿ ಅಂತ ಹೇಳ್ಬಿಟ್ಟು ಪರಿಹರಿಸ್ತಿದ್ಯಾ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನಗೆ ಗುಂಡ ಸಿಗ್ತಾ ಇಲ್ಲ, ಆದರೆ ನಿನ್ನ ಮುಖಾಂತರನಾರು ನಂಗೆ ಗುಂಡ ಸಿಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಒಂದೇ ದಿನದಲ್ಲಿ ಎಲ್ಲರೂ ಸಮಸ್ಯೆನ ಪರಿಹರಿಸ್ತೀಯ ಅಲ್ವಾ, ಅದೇ ಥರ ನಂಗೆ ಗುಂಡನು ಕೂಡ ಬೇಗ ಸಿಗೋ ಹಾಗೆ ಮಾಡು, ಅವ್ರ ಅವ್ನ ಕಾರ್ಯ ಮಾಡೋ ಅಷ್ಟರಲ್ಲಿ ಅವ್ನು ನಮ್ಮ ಕಣ್ಣು ಮುಂದೆ ಬರೋ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಪತ್ರನ ಬರೆದ್ಬಿಟ್ಟು ಆ ಪೋಸ್ಟ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಹೋಗ್ತಾನೆ. ಕಾರ್ಯ ಮಾಡಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ನೋಡಿ ಏನೇ ಆದ್ರೂ ಪರವಾಗಿಲ್ಲ, ಸುನಂದ ಅತ್ತಿಗೆಗೆ ಗುಂಡನೇ ಪಿಂಡ ಬಿಡಬೇಕು, ಅವನ ಕೈಲೇ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಶಂಕರ ಹೇಳ್ತಾ ಇರ್ತಾನೆ. ಅವಾಗ ಎಲ್ಲರೂ ಕೂಡ ಹೋಗ್ತಾ ಇರ್ಬೇಕಾದ್ರೆ ಭುವಿನೂ ಕೂಡ ಮಿರರ್ ನೋಡಿದಾಗ ಗುಂಡನ ನೋಡ್ತಾಳೆ. ಅಪ್ಪ ಅಲ್ಲಿ ಗುಂಡ ಬರ್ತಿದ್ದ ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಗಾಡಿನ ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಗುಂಡ ತಲೆ ಸುತ್ತಿ ಕೆಳಗಡೆ ಬಿದ್ದೋಗಿರ್ತಾನೆ.